ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಮನಿವ್ಯೂ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನಿವ್ಯೂ ಆ್ಯಪಿಂದ ಇವಾಗ ಸದ್ಯಕ್ಕೆ ಎಲ್ರಿಗೂ ಅಪ್ ಟು 10 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದು ಸಿಗ್ತಾ ಇದೆ. ನಿಮ್ಗೇನಾದರೂ ತುಂಬ ಕಷ್ಟ ಇದೆ ಅಂತಂದರೆ ಗೈಸ್ ಈ ಒಂದು ವಿಡಿಯೋನ ಪ್ಲೀಸ್ ಕೊನೆವರೆಗೂ ನೋಡಿ. ನಿಮಗೆ ಇಲ್ಲಿ ತಕ್ಷಣ 10 ಲಕ್ಷ ರೂಪಾಯಿವರೆಗೆ ಸಾಲ ಸಿಕ್ಕೇ ಸಿಗುತ್ತೆ. ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನಿಮಗೆ ತಕ್ಷಣ ದುಡ್ಡಿನ ಅವಶ್ಯಕತೆ ಇದೆ. ನಮ್ಮ ಮನೆಯಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದೆ, ವೆಡ್ಡಿಂಗ್ ಸಲಹೆ ದುಡ್ಡು ಬೇಕು, ಟ್ರಾವೆಲ್ ಮಾಡೋಕ್ಕೆ ದುಡ್ಡು ಬೇಕು, ನಿಮ್ದು ಏನೇ ಒಂದು ಪರ್ಪಸ್ ಆಗಿರ್ಬೋದು, ನಿಮಗೆ ತಕ್ಷಣ ಪರ್ಸ್ನಲ್ ಲೋನ್ ಬೇಕಿತ್ತು ಅಂತಂದರೆ ಮನಿವ್ಯೂ ಇವಾಗ ಎಲ್ರಿಗೂ ಲೋನ್ನ ಕೊಡ್ತಾ ಇದೆ. ಸೊ ನೀವು ಕೂಡ ತಕ್ಷಣ ಸಾಲನ ತಗೋಬೋದು. ಜಸ್ಟ್ ಏನಿಲ್ಲ, ಡಾಕ್ಯುಮೆಂಟ್ಸ್ ಇಲ್ಲಿ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ದರೆ ಸಾಕು. ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟಿದ್ರೆ ನೀವು ತಕ್ಷಣ ಸಾಲನ ತಗೊಬೋದು. ಸೊ ಎಲ್ರಿಗೂ ಲೋನ್ ಕೊಡ್ತಾ ಇದೆ ಮನಿವ್ಯೂ. ಇಲ್ಲಿ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಸೊ ಮೊದಲೇದಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ ಆ್ಯಂಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು 4.7 ಸ್ಟಾರ್ ರೇಟಿಂಗ್ ಇದೆ, 2 ಮಿಲಿಯನ್ ವ್ಯೂಸ್ ಇದಾವೆ. 10 ಮಿಲಿಯನ್ ಅಂದರೆ 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಮೊದಲೇದಾಗಿ ನಿಮಗೆ ಪರ್ಮಿಷನ್ಸ್ನ ಕೇಳುತ್ತೆ. ಲೊಕೇಶನ್ ಆಗಿರ್ಬೋದು, SMS ಮತ್ತು ಇನ್ಸ್ಟಾಲ್ಡ್ ಆ್ಯಪ್ಸ್ದು ಮತ್ತು ಇಲ್ಲಿ ಮೊಬೈಲ್ ಡಿವೈಸ್ ಇನ್ಫಾರ್ಮೇಷನ್ದು ಎಲ್ಲನೂ ಇಲ್ಲಿ ಕೇಳುತ್ತೆ. ಆ್ಯಂಡ್ ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಇದನ್ನು ಟಿಕ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಲಿಕ್ಕೆ ಹೇಳುತ್ತೆ. ನೀವು ಲೊಕೇಶನ್ಸ್ ಎಲ್ಲನೂ ನೀವು ಅಲೋ ಮಾಡಬೇಕು. ಓಕೆನಾ? ಅಲೋ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ನೋಡಿ. ಈ ಒಂದು ಅಪ್ಲಿಕೇಶನ್ನ ರಣಬೀರ್ ಕಪೂರ್ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಈ ರೀತಿಯಾಗಿ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಇವಾಗ ನೀವು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ? ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. 95,000 ರೂಪಾಯಿವರೆಗೂ ಇಲ್ಲಿ ನನಗೆ ಸಿಗ್ತಾ ಇದೆ. ನಿಮಗೆ ಇಲ್ಲಿ ಅಪ್ ಟು 10 ಲಕ್ಷ ರೂಪಾಯಿವರೆಗೂ ಪ್ರೀ ಅಪ್ರೂವ್ಡ್ ಲೋನನ್ನು ಸಿಗ್ಬೋದು. ಸೊ ನೀವು ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ವೇಟನ್ನು ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಓಪನ್ ಆಗುತ್ತೆ ಅಪ್ಲಿಕೇಶನ್ ಅನ್ನೋದು. ಮೊದಲನೇದಾಗಿ ನಿಮ್ಮ ಫಸ್ಟ್ ನೇಮನ್ನು ಕೊಡಬೇಕು, ನಂತರ ಲಾಸ್ಟ್ ನೇಮನ್ನು ಕೊಡಬೇಕು. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಮತ್ತೆ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಕೊಡಿ. ನಂತರ ಇಲ್ಲಿ ಎಜುಕೇಷನ್ ಕೇಳುತ್ತೆ. ನಿಮ್ಮ ಒಂದು ಎಜುಕೇಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಕೇಳ್ತಾ ಇದಲ್ವಾ, ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಪೋಸ್ಟ್ ಗ್ರಾಜುಯೇಟ್ ಆಗಿದೆನಾ, ಗ್ರಾಜುಯೇಟ್ ಆಗಿದೆನಾ, ಗ್ರಾಜುಯೇಷನ್ ಇನ್ಕಂಪ್ಲೀಟ್ ಆಗಿದೆನಾ, ಡಿಪ್ಲೊಮಾ ಕೋರ್ಸ್ ಆಗಿದೆನಾ, ಹೈಸ್ಕೂಲ್ ಅಥವಾ ಬಿಲೋ ಇದ್ದೀರಾ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಗ್ರಾಜುಯೇಟ್ ಹಲವಾರು ಜನ ಇರ್ತೀರಾ, ಸೊ ನೀವು ಗ್ರಾಜುಯೇಟ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಇಲ್ಲಿ ಯುವರ್ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಕೇಳ್ತಾ ಇದೆ. ನೀವು ಸ್ಯಾಲ್ರಿಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ನೀವು ಹಲವಾರು ಜನ ಸ್ಯಾಲ್ರಿಡ್ ಇರ್ತೀರಾ, ಸ್ಯಾಲ್ರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಂತ್ಲಿ ಇನ್ಕಮನ್ನು ಕೇಳುತ್ತೆ. ನಿಮ್ಮ ಮಂತ್ಲಿ ಇನ್ಕಮನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕರೆಕ್ಟಾಗಿ ನಿಮ್ಮ ಒಂದು ಮಂತ್ಲಿ ಇನ್ಕಮನ್ನು ಹಾಕಬೇಕು. ನಂತರ ಸೊ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಅಂತ ಕೇಳ್ತಾ ಇದೆ. ನಿಮ್ಮದು ಆ್ಯನ್ಯುವಲ್ ಇನ್ಕಮ್ಮು 3 ಲಕ್ಷಕ್ಕಿಂತ ಮೇಲಿತ್ತು ಅಂತಂದರೆ ಮೋರ್ ದೆನ್ 3 ಲ್ಯಾಕ್ಸ್ ಅಂತ ಹಾಕಿ. ಲೆಸ್ ದೆನ್ 3 ಲ್ಯಾಕ್ಸ್ ಇದ್ದರೆ ಲೆಸ್ ದೆನ್ 3 ಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹಾಕಿ, ಕಡಿಮೆ ಇತ್ತು ಅಂತಂದರೆ. ಓಕೆನಾ? ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಂತರ ಹೌ ಡು ಯು ಗೆಟ್ ಯುವರ್ ಸ್ಯಾಲ್ರಿ ಅಂತ ಕೇಳ್ತಾ ಇದೆ. ಅಂದರೆ ಯಾವ ರೀತಿಯಾಗಿ ನಿಮ್ಮ ಒಂದು ಸ್ಯಾಲ್ರಿ ನಿಮಗೆ ಬರ್ತಾ ಇದೆ. ನೋಡಿ, ಇಲ್ಲಿ ಆನ್ಲೈನ್ ಬರ್ತಾ ಇದೆನಾ, ಚೆಕ್ ಬರ್ತಾ ಇದೆನಾ ಅಥವಾ ಕ್ಯಾಶ್. ಅಂದರೆ ಆನ್ಲೈನ್ ಅಂದರೆ ಬ್ಯಾಂಕ್ ಅಕೌಂಟ್ಗೆ ನಿಮ್ಗೆ ಏನಾದರೂ ಟ್ರಾನ್ಸ್ಫರ್ ಮಾಡ್ತೀರಾ ಅಥವಾ ಚೆಕ್ ಕೊಡ್ತಾ ಇದ್ದೀರಾ, ಕ್ಯಾಶಲ್ಲಿ ಬರುತ್ತಾ. ನೀವು ಆನ್ಲೈನೇ ಹಲವಾರು ಜನ ರಿಸೀವ್ ಮಾಡ್ತಾ ಇರ್ತೀರಾ ಸ್ಯಾಲ್ರಿಡ್ ಪರ್ಸನ್ಸು. ಸೊ ಇಲ್ಲಿ ಆನ್ಲೈನ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಗೈಸ್ ಈ ರೀತಿಯಾಗಿ ನಿಮ್ಮ ಪ್ಯಾನ್ ನಂಬರ್ನ ಕೇಳುತ್ತೆ. ನಿಮ್ಮ ಪ್ಯಾನ್ ನಂಬರ್ ಕರೆಕ್ಟ್ ಇದೆನಾ ಅಂತ ಕೇಳ್ತಾ ಇದೆ. ಎಸ್, ದಟ್ಸ್ ಕರೆಕ್ಟ್ ಅಂದಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಚೆಕಿಂಗ್ ಯುವರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ನೀವು ವೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಲಿಜಿಬಿಲಿಟಿನ ಇಲ್ಲಿ ಮೊದಲೇದಾಗಿ ಚೆಕ್ ಮಾಡ್ತಾರೆ. ಸೊ ನಂತರ ಗೈಸ್ ನೀವು ನೋಡ್ತಾ ಇರ್ಬೋದು ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದೆ. ಆ್ಯಂಡ್ ನನಗೆ ಇಲ್ಲಿ ಲೋನ್ ಆಫರ್ ಅನ್ನೋದು ಬಂದಿದೆ. ಆ್ಯಂಡ್ ಚೂಸ್ ಲೋನ್ ಅಮೌಂಟ್ ಯು ನೀಡ್ ಅಂತ ಬರ್ತಾ ಇದೆ. ಅಂದರೆ 5,000 ರೂಪಾಯಿನಲ್ಲಿ ನನಗೆ ಇಲ್ಲಿ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ನೀವು ಇಲ್ಲಿ 5,000 ರೂಪಾಯಿನಲ್ಲಿ ತೊಗೊಬೋದು ಅಂತ ಕೊಡ್ತಾ ಇದ್ದಾರೆ. ಆ್ಯಂಡ್ 3 ತಿಂಗಳಿಗೆ ಈ ಒಂದು ಲೋನ್ನ ನನಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ 1,776 ರೂಪಾಯಿ ನನಗೆ ಇಲ್ಲಿ ಆಗುತ್ತೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸು 342 ರೂಪಾಯಿ ಇಲ್ಲಿ ಕಟ್ ಆಗುತ್ತೆ. ಓಕೆನಾ? ಸೊ EMI ಪ್ರಿನ್ಸಿಪಲ್ ಅಮೌಂಟು ಪ್ಲಸ್ ಇಂಟ್ರೆಸ್ಟ್ ಸೇರಿಬಿಟ್ಟು ಆಗುತ್ತೆ 109 ರೂಪಾಯಿ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರೆ. ಓಕೆನಾ? ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ಕೊಬೇಕು. ಓಕೆನಾ? ಸೊ ಇದು ಪ್ರೀ ಅಪ್ರೂವ್ಡ್ ಲೋನ್ ಆಫರ್ ಆಗಿರೋದ್ರಿಂದ ಮೊದಲು ಕಡಿಮೆ ಕೊಡ್ತಾರೆ. ಅದಾದ ನಂತರ ಇದನ್ನು ನೀವು ತೊಗೊಂಡ್ಬಿಟ್ಟು ರೀಪೇ ಮಾಡ್ದಂಗೆಲ್ಲ ಇಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಗೈಸ್. ಓಕೆನಾ? ಸೊ ಇವಾಗ ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಜಸ್ಟ್ 4 ಸ್ಟೆಪ್ಸ್ ಇರ್ತವೆ. ಮೊದಲಾಗಿ ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕು. ನಂತರ KYC ವೆರಿಫೈ ಮಾಡ್ಕೋಬೇಕು. ನಂತರ ಆಟೋ ಡೆಬಿಟನ್ನು ಸೆಟಪ್ ಮಾಡಿಕೊಂಡು ನೀವು ಇಲ್ಲಿ ಅಗ್ರಿಮೆಂಟನ್ನು ಸೈನ್ ಮಾಡ್ಕೊಂಡು ತೊಗೊಬೋದು. ಓಕೆನಾ? ಸೊ ಈಗ ಲೆಟ್ಸ್ ಗೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಮೊದಲಾಗಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ನೀವು ಮ್ಯಾರಿಡ್ ಇದ್ದರೆ ಮ್ಯಾರಿಡು, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫಾದರ್ ನೇಮ್ ಕೇಳುತ್ತೆ. ಫಾದರ್ ನೇಮನ್ನು ಹಾಕಿ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಆಗಿದೆಯೋ ಅದೇ ಫಾದರ್ ನೇಮನ್ನು ಹಾಕಬೇಕು. ನಂತರ ಇಲ್ಲಿ ಮದರ್ ನೇಮ್ ಕೇಳುತ್ತೆ. ಮದರ್ ನೇಮನ್ನು ಹಾಕಿ. ನಂತರ ನೀವು ಓನ್ ಹೌಸಲ್ಲಿ ಇದ್ದೀರಾ ಅಥವಾ ರೆಂಟೆಡ್ ಹೌಸಲ್ಲಿ ಇದ್ದೀರಾ ಅಂತ ಕೇಳ್ತದೆ. ಅಂದರೆ ನಿಮ್ಮದು ಸ್ವಂತ ಮನೆ ಇದ್ದಾರಾ ಅಥವಾ ಬಾಡಿಗೆ ಮನೆ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತದೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಲೋನ್ ಪರ್ಪಸ್ ಕೇಳುತ್ತೆ. ಅಂದರೆ ಏನಕ್ಕೆ ಈ ಒಂದು ಲೋನ್ನ ನೀವು ತೊಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಬಿಸ್ನೆಸ್ಗಾಗಿರ್ಬೋದು ಅಥವಾ ಇಲ್ಲಿ ಮ್ಯಾರೇಜಸ್ಗಾಗಿರ್ಬೋದು ಅಥವಾ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಆಗಿರ್ಬೋದು, ಬಿಸ್ನೆಸ್ ಎಕ್ಸ್ಪಾನ್ಷನ್ಗೋಸ್ಕರ ಆಗಿರ್ಬೋದು ಅಥವಾ ಇಲ್ಲಿ ಮಾರ್ಕೆಟಿಂಗ್ಗೋಸ್ಕರ ಆಗಿರ್ಬೋದು, ಏನಕ್ಕೆ ನೀವು ಈ ಒಂದು ಲೋನ್ನ ತೊಗೊತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಕೇಳುತ್ತೆ. ನಿಮ್ಮದು ಯಾವುದಿದೆ, ಜನರಲ್ ಇದ್ದೀರಾ ಅಥವಾ OBC ಇದ್ದೀರಾ ಅಥವಾ SC ಇದ್ದೀರಾ, ST ಇದ್ದೀರಾ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನು ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಏನಕ್ಕೆ ಅಂತಂದರೆ ಹೇಳ್ಬಿಟ್ಟು. ಸೊ ಬಟ್ ಅದನ್ನು ನೀವು ಎಂಟರ್ ಮಾಡ್ಕೋಬೇಕು. ನಂತರ ಇಲ್ಲಿ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಕೇಳ್ತಾ ಇದೆ ಫಾರ್ ಕಾಲಿಂಗ್. ಓಕೆನಾ? ಸೊ ಇಲ್ಲಿ ನೀವು ಇಂಗ್ಲೀಷ್ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದೆ. ಅಂದರೆ ನಿಮ್ಮ ಒಂದು ಬಿಸ್ನೆಸ್ ನೇಮನ್ನು ಹಾಕಬೇಕು, ರಿಜಿಸ್ಟರ್ಡ್ ಅಡ್ರೆಸ್ ಹಾಕಬೇಕು,
ನಿಮ್ಮ ಒಂದು ಬಿಸ್ನೆಸ್ದು. ನಂತರ ಪಿನ್ ಕೋಡ್ ಎಂಟರ್ ಮಾಡ್ಕೊಳ್ಳಿ. ನಂತರ ಬಿಸ್ನೆಸ್ ಸ್ಪೇಸು ನೀವು ಸ್ವಂತ ಓನ್ ಮಾಡ್ತೀರಾ ಅಥವಾ ಇಲ್ಲಿ ರೆಂಟೆಡ್ ಇದೆನಾ ಅಂತ ಕೇಳ್ತಾ ಇದೆ. ರೆಂಟೆಡ್ ಇದ್ದರೆ ರೆಂಟೆಡ್, ಓನ್ ಇದ್ದರೆ ಓನ್ ಅಂತ ಹಾಕಿ. ನಂತರ ಇಲ್ಲಿ ಆ್ಯನ್ಯುವಲ್ ಸೇಲ್ಸ್ ಕೇಳ್ತಾ ಇದೆ, ಅಂದರೆ ಎಷ್ಟು ಸೇಲ್ ಆಗುತ್ತೆ ಆ್ಯನ್ಯುವಲಿ. ಇಲ್ಲಿ 2 ಲಕ್ಷ 2.5 ಲಕ್ಷ ಆಗುತ್ತಾ, 3 ಲಕ್ಷ ಆಗುತ್ತಾ, 5 ಲಕ್ಷ ಆಗುತ್ತಾ, 10 ಲಕ್ಷ ಆಗುತ್ತಾ, ನೀವು ಇಲ್ಲಿ ಆ್ಯನ್ಯುವಲಿ ಎಷ್ಟಾಗುತ್ತೆ ನೋಡಿ ಅಷ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಇದರ ಅಕಾರ್ಡಿಂಗ್ ನಿಮಗೆ ಒಂದೊಂದ್ಸರಿ ಜಾಸ್ತಿ ಲೋನ್ ಕೂಡ ಕೊಡ್ತಾರೆ, ಒಂದ್ಸರಿ ಬಿಸ್ನೆಸ್ ಲೋನ್ ಕೂಡ ಕೊಡ್ತಾರೆ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಇದನ್ನು ಹಾಕ್ಕೊಬೇಕು. ಓಕೆನಾ. ಸೊ ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಟೈಪ್ ಕೇಳ್ತಾರೆ, ಅಂದರೆ ಇಲ್ಲಿ ಸೋಲೋ ಪ್ರಾಪ್ರೈಟರ್ಶಿಪ್ ಇದ್ರೆ, ಅಂದರೆ ನೀವು ಒಬ್ಬರೇ ಇಲ್ಲಿ ಬಿಸ್ನೆಸ್ಸನ್ನು ಓನ್ ಮಾಡಿ ಒಬ್ಬರೇ ರನ್ ಮಾಡ್ತೀರಾ, ಅಥವಾ ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಇದೆನಾ, ಅಥವಾ ಅನ್ರಿಜಿಸ್ಟರ್ಡ್, ಅಥವಾ ನೀವೇನಾದರೂ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಒಬ್ಬೊಬ್ಬರು ಯೂಟ್ಯೂಬರ್ಸ್ ಇರ್ತಾರೆ, ಒಬ್ಬೊಬ್ಬರು ಇಲ್ಲಿ ಏನಾದರೂ ಆನ್ಲೈನ್ ವರ್ಕ್ ಮಾಡ್ತಾ ಇರ್ತಾರೆ, ಫ್ರೀಲಾನ್ಸರ್ ಇರ್ತಾರೆ. ಸೊ ಅವರು ಫ್ರೀಲಾನ್ಸರ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಇಂಡಸ್ಟ್ರಿ ಕೇಳುತ್ತೆ, ನೀವು ಯಾವ ಒಂದು ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲಿ ಫ್ರೀಲಾನ್ಸರ್ ಇದ್ದೀರಾ ಅಥವಾ ಲಾಯರ್ ಇದ್ದೀರಾ ಅಥವಾ ಲೀಗಲ್ ಸರ್ವಿಸಸಲ್ಲಿ ವರ್ಕ್ ಮಾಡ್ತೀರಾ, ಫೋಟೋಗ್ರಫಿ ಮಾಡ್ತೀರಾ. ಸೊ ಯಾವುದಿದೆ ನೋಡಿ, ಫರ್ನಿಚರ್ ಇದೆ, ಬೇಕ್ರಿ ಇದೆ, ಮೊಬೈಲ್ಸ್ ಇದೆ, ಯಾವುದಿದೆ ನೀವು ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ನೇಮ್ ಕೇಳುತ್ತೆ, ನೇಚರ್ ಆಫ್ ಬಿಸ್ನೆಸ್ ಕೇಳುತ್ತೆ, ಯಾವ ನೇಚರಲ್ಲಿದೆ ನಿಮ್ಮ ಬಿಸ್ನೆಸ್ಸು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಒಬ್ಬೊಬ್ರದ್ದು ಇಲ್ಲಿ ಮಷಿನರೀಸ್ ಇರ್ತವೆ, ಅವ್ರದ್ದು ಇಲ್ಲಿ ಸರ್ವಿಸಸ್ ಪ್ರೊವೈಡರ್ಸ್ ಇರ್ತಾರೆ. ಸೊ ನೀವು ಯಾವುದಿದೆ ನೋಡಿ ಅದನ್ನು ಕರೆಕ್ಟಾಗಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಬಿಸ್ನೆಸ್ ಏಜ್ ಕೇಳ್ತಾ ಇದೆ, ಎಷ್ಟು ವರ್ಷ ಆಯಿತು ನಿಮ್ಮ ಒಂದು ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೋರ್ ದೆನ್ 2 ಇಯರ್ಸ್, ಅಂದರೆ 2 ವರ್ಷ ಮೇಲಾಯಿತು ಅಂತಾರೆ, 2 ವರ್ಷ ಮೇಲೆ, 2 ವರ್ಷ ಕೆಳಗಿದೆ ಅಂತಂದರೆ ಲೆಸ್ ದೆನ್ 2 ಇಯರ್ಸ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ GST ನಂಬರನ್ನು ನೀವು ಹೊಂದಿದ್ರಾ ಅಂತ ಕೇಳ್ತಾ ಇದೆ. GST ನಂಬರ್ ಹೊಂದಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಂತರ ಉದ್ಯಮ ಸರ್ಟಿಫಿಕೇಟ್ ನಿಮ್ಮ ಕಡೆ ಇದೆನಾ ಅಂತ ಕೇಳ್ತಾ ಇದೆ, ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂತ ನೋ ಅಂತ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇವಾಗ KYCನ ವೆರಿಫೈ ಮಾಡಲಿಕ್ಕೆ ಕೇಳ್ತಾ ಇದೆ. ಇದು ಪೇಪರ್ಲೆಸ್ KYC ಆಗುತ್ತೆ. ನಂತರ ಇಲ್ಲಿ ಡಿಜಿಲಾಕರ್ KYC ಆಗುತ್ತೆ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಡಿಜಿಲಾಕರ್ KYC. ಓಕೆನಾ. ಇದು ಬೆಸ್ಟ್ ಇದೆ. ಆಲ್ರೆಡಿ ನಿಮ್ಮದು ಡಿಜಿಲಾಕರ್ ಅಕೌಂಟ್ ಇತ್ತು ಅಂತಂದರೆ ಓಕೆ ನಡೆಯುತ್ತೆ, ಇಲ್ಲ ಅಂತಂದರೆ ನೀವು ಡಿಜಿಲಾಕರನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಬಟ್ ಪೇಪರ್ಲೆಸ್ ಕೂಡ ನಡೆಯುತ್ತೆ. ಬಟ್ ಆದರೆ ಇದು KYC ಇನ್ಸ್ಟಂಟ್ ಕೂಡ ಆಗುತ್ತೆ. ಆಧಾರ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಧಾರ್ ನಂಬರ್ ಹಾಕ್ಬಿಟ್ಟು ನಂತರ ಇಲ್ಲಿ OTP ಬರುತ್ತೆ, OTP ಹಾಕ್ಬಿಟ್ಟು ನಡೆಯುತ್ತೆ. ಅಥವಾ ಇಲ್ಲಿ ಡಿಜಿಲಾಕರ್ ಅಂತ ಏನಿಲ್ಲ, ಜಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಆಧಾರ್ ನಂಬರನ್ನು ಕೇಳುತ್ತೆ. ಸೊ ಇಲ್ಲಿ ಅಥೆಂಟಿಕೇಟ್ ಆಧಾರ್ ಅಂತ ಇರುತ್ತೆ, ನೋಡ್ತಾ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ ರಿಜಿಸ್ಟರ್ಡ್ ಆಧಾರ್ ನಂಬರ್ಗೆ. ಆ ಒಂದು OTPನ ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿದರೆ ಇಲ್ಲಿ KYC ಕಂಪ್ಲೀಟ್ ಆಗುತ್ತೆ. ಸೊ ಓಕೆ, ನೋಡ್ತಾ ಇರ್ಬೋದು ನನಗೆ ಮೇಲ್ಗಡೆ ಇಲ್ಲಿ OTP ಅನ್ನೋದು ಬಂದಿದೆ. OTPನ ಎಂಟರ್ ಮಾಡ್ಕೊಂಡು ನಾನು ಇವಾಗ ಸಬ್ಮಿಟ್ ಮಾಡ್ಕೊತೀನಿ. ಸೊ ನಂತರ ನಿಮ್ದು ಏನಾದರೂ ಸೆಕ್ಯೂರಿಟಿ ಕೋಡನ್ನು ನೀವು ಇಟ್ಟಿದ್ರೆ 6 ಡಿಜಿಟ್ ಇಂದ ಇರುತ್ತೆ ಪಿನ್ನು, ಅದನ್ನು ಹಾಕಿ ಇಟ್ಟಿದ್ರೆ ನೀವು ಆಗ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಇಲ್ಲಿ ರಿಜಿಸ್ಟರ್ಡ್ ಇದು ಕಂಪ್ಲೀಟ್ ಆಗುತ್ತೆ KYC ಅನ್ನೋದು. ಓಕೆನಾ. ಸೊ ನಂತರ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. ಸೊ ನಿಮ್ಮದು ಆಧಾರ್ ನಂಬರ್ ತೋರಿಸುತ್ತೆ, ಎಲ್ಲನೂ ತೋರಿಸುತ್ತೆ. ನೀವು ಜಸ್ಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಡಿ. ಡಿಜಿಟೆಕ್ ಸೊಲ್ಯೂಷನ್ಸ್ ಅವ್ರ ಕಡೆಯಿಂದ ಇದು ಆಗುತ್ತೆ. ಓಕೆನಾ. ಸೊ ಅಥೆಂಟಿಕೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ತಾ ನೋಡ್ತಾ ಇರ್ಬೋದು ಇವಾಗ ನೀವು ಇಲ್ಲಿ KYC ಪ್ರೋಸೆಸ್ ಇವಾಗ ಕಂಪ್ಲೀಟ್ ಆಗಿದೆ. ಸೊ ಪ್ಲೀಸ್ ವೇಟ್ ಬರುತ್ತೆ, ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೊಳ್ಳಿ. ಇವಾಗ KYC ಅನ್ನೋದು ವೆರಿಫೈ ಆಗಿದೆ. ನಂದು ಎಲ್ಲ ಡೀಟೇಲ್ಸ್ ಅನ್ನೋದು ಬಂದಿದೆ. ಕನ್ಫರ್ಮ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೊಳ್ಳಿ. ಸೊ ಇದು ಕನ್ಫರ್ಮ್ ಆಗುತ್ತೆ ನಿಮ್ಮ ಒಂದು ಡೀಟೇಲ್ಸ್. ಇವಾಗ ನೀವು ಸೆಲ್ಫಿ ಕೊಡಬೇಕಾಗಿರುತ್ತೆ. ಓಕೆನಾ. ಸೊ ಟೇಕ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲ್ಫಿ ಕೊಟ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಡಾಕ್ಯುಮೆಂಟ್ಸ್ ಬರುತ್ತೆ, ಸಬ್ಮಿಟ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಕೂಡ. ಸೊ ಇವಾಗ ನಾನು ಸೆಲ್ಫಿ ಕೊಟ್ಟಿದ್ದೆ, ಅದು ವೆರಿಫೈ ಆಗ್ತಾ ಇದೆ ನೋಡಿ. ನೀವು ಸೆಲ್ಫಿ ಕೊಡೋಕ್ಕಿಂತ ಮುಂಚೆ ಏನಿರುತ್ತೆ, ನೀವು ಜಸ್ಟ್ ಈ ರೀತಿಯಾಗಿ ಇಟ್ಕೊಬೇಕು. ಮೊಬೈಲ್ನ ಇಟ್ಕೊಂಡ ತಕ್ಷಣ ನೀವು ಅಲೋ ಮಾಡ್ಕೋಬೇಕು. ಪರ್ಮಿಷನ್ಸ್ನ ಅಲೋ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಜಸ್ಟ್ ಸೆಲ್ಫಿ ಕೊಡಿ. ಓಕೆನಾ. ಸೆಲ್ಫಿ ತೊಗೊತೀರಲ್ವ ಅದೇ ರೀತಿಯಾಗಿ ಸಬ್ಮಿಟ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಓಕೆ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಇವಾಗ ಬ್ಯಾಂಕ್ ಇನ್ಫಾರ್ಮೇಷನ್ ಕೇಳುತ್ತೆ, ಸೆಲೆಕ್ಟ್ ಬ್ಯಾಂಕ್ ಅಂತ ಕೇಳುತ್ತೆ. ಸೊ ಮೊದಲೇದಾಗಿ ನೀವು ಬ್ಯಾಂಕನ್ನು ನೀವು ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಟ್ ಸಪೋಸ್ ಇವಾಗ ಆಕ್ಸಿಸ್ ಬ್ಯಾಂಕ್ ಅಂದ್ಕೊಳ್ಳಿ. ಆಕ್ಸಿಸ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ICICI ಅಂದರೆ ICICI, SBI ಅಂದರೆ SBI. ಓಕೆನಾ. ಸೊ ನಿಮ್ಮ ಒಂದು ಬ್ಯಾಂಕನ್ನು ಸರ್ಚ್ ಮಾಡಿಕೊಂಡು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಂತರ ಅಕೌಂಟ್ ನಂಬರ್ ಕೇಳುತ್ತೆ, ಅಕೌಂಟ್ ನಂಬರ್ ಎಂಟರ್ ಮಾಡ್ಕೊಬೇಕು. ನಂತರ ಇಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕಬೇಕು, ಅದೇ ಅಕೌಂಟ್ ನಂಬರ್ ಮತ್ತೆ ಹಾಕಿ. ನಂತರ IFSC ಕೋಡ್ ಕೇಳುತ್ತೆ, IFSC ಕೋಡ್ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ಇವಾಗ ವೆರಿಫೈ ಆಗುತ್ತೆ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನೋದು ವೆರಿಫೈ ಆಗ್ತಾ ಇದೆ. ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೋಬೇಕು. ಓಕೆ, ಇಷ್ಟು ಇವಾಗ ಕಂಪ್ಲೀಟ್ ಆಯಿತು. ಇವಾಗ ನಾನು ಅಪ್ಲೋಡ್ ಮಾಡ್ಕೊಂಡು ಎಲ್ಲ, ಸೊ ಬ್ಯಾಂಕ್ ಅಕೌಂಟ್ ಕೂಡ ನಾನು ಇವಾಗ ಮಾಡಿದ್ದೀನಿ. ಸೊ ಇವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನೋದು ಸಬ್ಮಿಟ್ ಆಗಿದೆ. ಸೊ ಇವ್ರ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್ ಅಂತ ಬಂತು. ಸೊ ಇವಾಗ ನೆಕ್ಸ್ಟು ನಿಮಗೆ ಇನ್ಫಾರ್ಮನ್ನು ಮಾಡ್ತಾರೆ ಅವರು. ಓಕೆನಾ. ಸೊ ನೆಕ್ಸ್ಟು ಅಪ್ರೂವಲ್ ಆದಮೇಲೆ ನಿಮಗೆ ಇನ್ಫಾರ್ಮೇಷನ್ನ ಮಾಡ್ತೀರಿ. ಸೊ ಇದು ಕಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಕಂಟಿನ್ಯೂ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಅಪ್ಲಿಕೇಶನ್ ಅನ್ನೋದು ಸಬ್ಮಿಟ್ ಆಗಿರುತ್ತೆ. ಓಕೆನಾ. ಸೊ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟೇಟಸ್ ಕೂಡ ನಿಮ್ಮದು ನೆಕ್ಸ್ಟ್ ತೋರಿಸುತ್ತೆ. ಓಕೆನಾ. ಇವಾಗ ನಂತರ ಇಲ್ಲಿ ವೇಟ್ ಮಾಡ್ಕೋಬೇಕು ನೀವು ಸ್ವಲ್ಪ ಹೊತ್ತು. ಓಕೆನಾ. ಸೊ ಆಧಾರ್
ಕಾರ್ಡ್ ನಂಬರ್ ಕೇಳ್ತಾ ಇದೆ ಎಂಟರ್ ಮಾಡಲಿಕ್ಕೆ. ಸೊ ಇವಾಗ ನಮಗೆ ₹1 ಅನ್ನೋದು ಡೆಪಾಸಿಟ್ ಮಾಡಿದ್ರು ಅವರು. ಸೊ ಜಸ್ಟ್ ವೆರಿಫೈ ಮಾಡಲಿಕ್ಕೆ, ಓಕೆನಾ. ಸೊ ಇವಾಗ ಬ್ಯಾಕ್ ಬಂದ ತಕ್ಷಣ ಆಧಾರ್ ನಂಬರ್ ಕೇಳ್ತಾರೆ, ಆಧಾರ್ ನಂಬರ್ನ ಕೊಡಬೇಕು. ಓಕೆ, ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್, ಯುವರ್ ಮೊನಿವ್ಯೂ ಲೋನ್ ಅಪ್ಲಿಕೇಶನ್ ಈಸ್ ಅಪ್ರೂವ್ಡ್ ಅಂತ ಬಂತು. ಓಕೆ, ಸೊ ಇವಾಗ ಆಧಾರ್ ನಂಬರ್ ಎಂಟರ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಪ್ಲಾನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ₹5,000 ಇಲ್ಲಿ 3 ತಿಂಗಳಿಗೆ. ಆ್ಯಂಡ್ ಲೋನ್ ಅಪ್ಲಿಕೇಶನ್ನು ಇಷ್ಟಿಗೆ ಹಾಕಿದ್ದು ಆ್ಯಂಡ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಯಿತು. ಇವಾಗ ಕೆಳಗಡೆ ಕೊಡ್ತಾ ಇದ್ದಾರೆ ರಿವ್ಯೂ ಫೈನಲ್ ಲೋನ್ ಡೀಟೇಲ್ಸ್ ಅಂತ ಹೇಳ್ತಾ ಇದೆ. ಇವಾಗ ವಿಸ್ಡಮ್ ಫೈನಾನ್ಸ್ ನಮಗೆ ಇಲ್ಲಿ ಲೋನ್ ಕೊಡ್ತಾ ಇದೆ ₹5,000 ಆ್ಯಂಡ್ ಮಂತ್ಲಿ EMI ₹1,776 ಆಗುತ್ತೆ 3 ತಿಂಗಳಿಗೆ. ಆ್ಯಂಡ್ ಇಲ್ಲಿ ₹342 ಪ್ರೊಸೆಸಿಂಗ್ ಫೀಸ್ ಆಗುತ್ತೆ ವಿತ್ ಟ್ಯಾಕ್ಸಸ್ಸು. ನಂತರ ಇಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಗೋದು ನಮಗೆ ₹4,658 ಆಗುತ್ತೆ. ಓಕೆನಾ. ಸೊ ಇದು ನಿಮ್ಮ ಒಂದು ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಲೋನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಫಸ್ಟ್ ನೀವು ಇಲ್ಲಿ 5,000 ಕೊಟ್ಟರೆ 5,000ನೇ ತಗೊಳ್ಳಿ, ಅದಾದ ನಂತರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕನ್ಫರ್ಮ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ವೇಟ್ ಮಾಡ್ಕೋಬೇಕು. ಇವಾಗ ಆಟೋ ಡೆಬಿಟ್ ಸೆಟಪ್ ಮಾಡ್ಕೋಬೇಕು. ನ್ಯಾಚ್ ಕಡೆಯಿಂದ ಬರುತ್ತೆ, ನ್ಯಾಚ್ ಅಂತ ಮಾಡ್ಕೊಂಡು. ಓಕೆನಾ. ಸೊ ಈ ನ್ಯಾಚ್ ಪ್ರಾಸೆಸ್ ಅಂತೀವಿ. ಸೊ ಈ ಎನೇಬಲ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಆಟೋ ಡೆಬಿಟ್ ಅದೇ ಸೆಟಪ್ ಆಗುತ್ತೆ. ಓಕೆನಾ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಮಾಡ್ಕೋಬೋದು ಅಥವಾ ಡೆಬಿಟ್ ಕಾರ್ಡ್ ಅಂತ ಮಾಡ್ಕೋಬೋದು. ಸೊ ರೆಕಮೆಂಡೆಡ್ ಇವಾಗ ಡೆಬಿಟ್ ಕಾರ್ಡ್ ಅಂತಲೇ ಇದೆ, ಎಲ್ಲರೂ ಕೂಡ ಡೆಬಿಟ್ ಕಾರ್ಡ್ ಅಂತಲೇ ಮಾಡ್ಕೊತಾರೆ. ಸೊ ಇಲ್ಲಿ ಈ ನ್ಯಾಚ್ ಮಾಡ್ಕೊಡಿ, ಡೆಬಿಟ್ ಕಾರ್ಡ್ ಡೀಟೇಲ್ಸನ್ನು ಕೊಟ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ವೇಟ್ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ಟಾರ್ಟಿಂಗ್ ಡಿಜಿಯೋ ಅಂತ ಬರ್ತಾ ಇದೆ, ಡಿಜಿಯೋ ಅಂತ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಹಾಕಬೇಕು. ಇದನ್ನು ಜಸ್ಟ್ ನೀವು ಟಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ NPCI ಇಂದ ಡೈರೆಕ್ಟ್ ಆಗಿ ಹೋಗುತ್ತೆ ಅದು ರಿಕ್ವೆಸ್ಟ್ ಅನ್ನೋದು. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು NPCI ಡೆಬಿಟ್ ಕಾರ್ಡ್ ಫ್ಲೋ ಅಂತ ಬರ್ತಾ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಡಿ. ಇದೆಲ್ಲ ಡೀಟೇಲ್ಸ್ ಆಲ್ರೆಡಿ ತೊಗೊಂಡಿರುತ್ತೆ. ನೀವು ಇಲ್ಲಿ ಮ್ಯಾಂಡೇಟ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇವಾಗ ಕಾರ್ಡ್ ಡೀಟೇಲ್ಸ್ ಕೊಡಬೇಕು, ಕಾರ್ಡ್ ನಂಬರ್ ಹಾಕಿ. ಓಕೆನಾ. ನಂತರ ಇಲ್ಲಿ ಎಕ್ಸ್ಪೈರಿ ಅಥವಾ ವ್ಯಾಲಿಡಿಟಿ ಎಷ್ಟಿರುತ್ತೆ ನೋಡಿ, ಮಂತ್ ಮತ್ತು ಇಯರ್ ಹಾಕಿ ನಂತರ CVV ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಿಲ್ಲ ನಿಮ್ಮ ಡೀಟೇಲ್ಸ್ ಅಂದರೆ ಡೆಬಿಟ್ ಕಾರ್ಡ್ ತೊಗೊಳ್ಳಿ, ಮುಂದಿಟ್ಕೊಳ್ಳಿ. ಇಲ್ಲಾಂದರೆ ಜಸ್ಟ್ ನಿಮ್ಮದು ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಬಟ್ ಆದರೆ ಡೆಬಿಟ್ ಕಾರ್ಡ್ ಅಂತಲೇ ಮಾಡ್ಕೊಳ್ಳಿ. ಓಕೆನಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಸಬ್ಮಿಟ್ ಆಗುತ್ತೆ. OTP ಬಂದರೆ OTP ಹಾಕ್ಬಿಟ್ಟು ನೀವು ಇಲ್ಲಿ ಕಂಟಿನ್ಯೂ ಮಾಡ್ಕೋಬೇಕು. ಓಕೆ ಗೈಸ್, ಇವಾಗ OTP ಬರುತ್ತಲ್ವ, ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಾಕಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಬರುತ್ತೆ, ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅದಾದ ನಂತರ ಈ ರೀತಿಯಾಗಿ ಬರುತ್ತೆ. ನಮ್ಮ ಒಂದು ಆಟೋ ಡೆಬಿಟ್ ಅನ್ನೋದು ಇವಾಗ ಸೆಟಪ್ ಆಗಿದೆ. ಸೊ ರಿಫ್ರೆಶ್ ಆಗುತ್ತೆ ಲೋನ್ ಇದು ಅನ್ನೋದು, ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಳಿ. ಇನ್ ಪ್ರೋಗ್ರೆಸ್ ಅಲ್ಲಿ ಬರುತ್ತೆ. ಇವಾಗ ಅದು ಡೀಟೇಲ್ಸ್ ಎಲ್ಲ ಆದಮೇಲೆ ನಂತರ ಅಗ್ರಿಮೆಂಟ್ ಬರುತ್ತೆ. ಅಗ್ರಿಮೆಂಟನ್ನು ಸೈನ್ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿ ಮನಿನ ಟ್ರಾನ್ಸ್ಫರ್ ಮಾಡ್ಕೋಬೋದು ಬ್ಯಾಂಕ್ ಅಕೌಂಟ್ಗೆ. ಸೊ ಇಷ್ಟು ಪ್ರಾಸೆಸ್ ಇರುತ್ತೆ. ಇಷ್ಟು ಪ್ರಾಸೆಸನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಇನ್ಸ್ಟೆಂಟ್ ಆಗಿ ಮೊನಿವ್ಯೂ ಅಲ್ಲಿ ನಿಮಗೆ ಲೋನ್ ಸಿಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಈ ಮ್ಯಾಂಡೇಟು ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಇದನ್ನ ಆದಮೇಲೆ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಜಸ್ಟ್ ಲೋನ್ ಅಗ್ರಿಮೆಂಟ್ ಇರುತ್ತೆ, ಅದನ್ನು ಟಿಕ್ ಮಾಡಿಕೊಂಡು ಸೈನ್ ಮಾಡಿದಷ್ಟೇ. ಅಷ್ಟು ಮಾಡಿದರೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ತಕ್ಷಣ ಸಾಲ ಸಿಗುತ್ತೆ. ಓಕೆನಾ. ಸೊ ಇಷ್ಟು ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಡಿ, ಇನ್ಸ್ಟೆಂಟ್ ಆಗಿ ಲೋನ್ ಸಿಗುತ್ತೆ ನಿಮಗೆ. ಓಕೆನಾ. ಸೊ ಯಾಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.